ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ತನುಜ ಕುಕಿಂಗ್ ಚಾನಲ್. ನಾನಿವತ್ತು ಹುರ್ಸಂದಿ ಕಾಳಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ ಹಳ್ಳಿ ಶೈಲಿಯಲ್ಲಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೀಗೆ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು 1/4 kg ಹುರ್ಸಂದಿ ಕಾಳನ್ನ ನೆನೆಸಿಟ್ಕೊಂಡಿದ್ದೆ. ನೆನೆಸ್ಕೊಂಡಿಲ್ಲ ಅಂದರೂ ತಕ್ಷಣಕ್ಕಾದರೂ ಮಾಡ್ಕೊಬೋದು. ಒಂದು 7-8 ವಿಜಿಲ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ. ನಾನೀಗ ಒಂದು ಚೊಂಬು ನೀರು ಹಾಕ್ಕೊಂಡು ಚೆನ್ನಾಗಿ ಮುಳುಗಬೇಕು. 1 ಇಂಚು ಕಾಳಿಗಿನ 1 ಇಂಚು ಮೇಲೆ ನೀರು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕ್ಕೊಂಡ್ರೆ ಮತ್ತೆ ಎಲ್ಲ ಉಕ್ಕೋಗ್ಬಿಡುತ್ತೆ. ನಾನು ರಾತ್ರಿನೇ ನೆನೆಸ್ಕೊಂಡಿರೋದ್ರಿಂದ 1-2 ವಿಜಿಲ್ ಬಂದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೋಸ್ ಮಾಡಿಕೊಂಡು 2 ವಿಜಿಲ್ಗೆ ಕೂಗಿಸ್ಕೊಳ್ಳೋಣ. ಉಪ್ಪು ಇವಾಗ ಹಾಕ್ಕೊಂಡ್ರೆ ಕಾಳಿಗೆಲ್ಲ ಚೆನ್ನಾಗಿ ಉಪ್ಪು ಅಂಟುತ್ತೆ ಅಂತಷ್ಟೇ. ಇವಾಗ ಓಪನ್ ಮಾಡಿ ನೋಡ್ತಾಯಿದ್ದೀನಿ. ನೋಡಿ, ಈಗ 2 ವಿಜಿಲ್ ಅಷ್ಟೇ ನಾನು ಕೊಟ್ಟಿರೋದಿಲ್ಲಿ. ನೋಡಿ ಯಾವ ಥರ ಬೆಂದಿದೆ ಅಂತ. ನೋಡಿ ಈ ಥರ ಬೆಂದಿದ್ರೆ ಸಾಕು. ಜಾಸ್ತಿ ನುಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ಇವಾಗ ನೀರೇ ಸಪ್ರೇಟು, ಕಾಳು ಸಪ್ರೇಟ್ ಮಾಡಿಕೊಂಡು ನೀರಲ್ಲಿ ಒಂದು ನಿಂಬೆಹಣ್ಣು ಗಾತ್ರ ಇನ್ನು ಸ್ವಲ್ಪ ಜಾಸ್ತಿ ತೊಗೊಂಡು ಬಿಸಿನೀರಲ್ಲಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೆಂತ್ಯ 1 ಟೇಬಲ್ ಸ್ಪೂನು, ಜೀರಿಗೆ 1 ಟೇಬಲ್ ಸ್ಪೂನು, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಆ ಥರ ಬಾಡಿಸ್ಕೊಂಡಾದ್ಮೇಲೆ ಒಂದು ದೊಡ್ಡ ಸೈಜು ಬೆಳ್ಳುಳ್ಳಿ ಪೀಸ್ ಹಾಕ್ಕೊತಾ ಇದ್ದೀನಿ. ಒಂದು ದೊಡ್ಡ ಈರುಳ್ಳಿಲಿ 1/4 ಭಾಗ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ಮಿಕ್ಸಿ ಜಾರ್ಗೆ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ 1 ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ. ನಾನು ಅದನ್ನು ಫ್ರೈ ಮಾಡ್ಕೊಂಡಿಲ್ಲ, ಹಾಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸಾಂಬಾರು ಪುಡಿ ನಾನೇ ಮಾಡ್ಕೊಂಡಿರೋದು 1.5 ಟೀ ಸ್ಪೂನು ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಆಗಲೇ ನೆನೆಸಿಟ್ಕೊಂಡಿದ್ನಲ್ಲ ಹುಣಸೆಹಣ್ಣು, ಅದನ್ನು ನೀರಿಂದ ತೆಗೆದು ರುಬ್ಕೊಳ್ಳೋಕ್ಕೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ 1 ಸೌಟಷ್ಟು ಬೇಯಿಸಿರೋ ಅಲಸಂದೆ ಕಾಳು ಹಾಕ್ಕೊತಾ ಇದ್ದೀನಿ. ಬಸ್ಸಾರಿಗೆ ನಾವು ಯಾವತ್ತಿದ್ರೂ ಲೈಟಾಗಿ ಮಸಾಲೆ ಹಾಕ್ಕೊಬೇಕು. ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಗ್ರೈಂಡ್ ಮಾಡಿರೋದಾಗಿದೆ. ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕು. ಆಗಲೇ ನೀರು ಬಗ್ಸ್ಕೊಂಡಿದ್ನಲ್ಲ, ಅದೇ ನೀರಿಗೆ ಮಸಾಲೆ ಎಲ್ಲ ತೆಗೆದು ಅದರೊಳಗೆ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಏನಂದರೆ, ಕೆಲವರೆಲ್ಲ ಟೊಮೆಟೊ ಎಲ್ಲ ಹಾಕಿ ರುಬ್ಬಿ ಸಾಂಬಾರು ಮಾಡ್ತಾರೆ. ಈ ಬಸ್ಸಾರಿಗೂ ಬೇರೆ ಸಾರಿಗೂ ವ್ಯತ್ಯಾಸ ಇರಲ್ಲ. ಟೊಮೆಟೊ ಹಾಕಬೇಡಿ, ಬೇಕಾದರೆ ಹುಣಸೆಹಣ್ಣು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಎಕ್ಸ್ಟ್ರಾ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ತುಂಬ ಗಟ್ಟಿ ಇರಬಾರ್ದು ಬಸ್ಸಾರು, ತೆಳ್ಳಗಿದ್ರೇ ಟೇಸ್ಟು ಸಖತ್ತು ಟೇಸ್ಟ್ ಇರುತ್ತೆ. ನೋಡಿ, ಈ ಥರ ಇದ್ದರೆ ಸಾಕು. ಜಾಸ್ತಿ ತೆಳ್ಳಗೂ ಮಾಡಬಾರ್ದು, ಜಾಸ್ತಿ ಗಟ್ಟಿನೂ ಮಾಡಬಾರ್ದು. ಈಗ ಒಂದು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ನಾನು ಸಾಂಬಾರನ್ನ. ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಸಿಡಿದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿ, ಒಂದು 4 ಪೀಸ್ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಆವಾಗೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮಸಾಲೆ ನೀರನ್ನ ನಾನು ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಆವಾಗಲೇ ಬೇಯಿಸೋವಾಗ ಉಪ್ಪು ಹಾಕ್ಕೊಂಡಿದ್ನಲ್ಲ, ಅವಾಗ ನೋಡಿಕೊಂಡು ಹಾಕ್ಕೊಳ್ರಿ. ಈ ಥರ ಕ್ಲೋಸ್ ಮಾಡಿಕೊಂಡು ಸಾರು ಬೇಯಿಸ್ಕೊಬೇಕು. ಆವಾಗಲೇ ಫ್ರೈ ಮಾಡೋಕ್ಕೆ ತೊಗೊಂಡಿದ್ನಲ್ಲ, ಅದೇ ಬಾಣಲಿಗೆ ಒಂದು 3 ಟೇಬಲ್ ಸ್ಪೂನು 4 ಟೇಬಲ್ ಸ್ಪೂನು ನೋಡ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಆ ಥರ ಹಾಕ್ಕೊಂಡು ಈರುಳ್ಳಿ 1-2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಒಂದು 5 ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಆವಾಗ ಸಪ್ರೇಟ್ ಇಟ್ಕೊಂಡಿದ್ವಲ್ಲ ಕಾಳು ಬೇಯಿಸಿ ಅದನ್ನ ಹಾಕ್ಕೊತಾ ಇದ್ದೀನಿ. ಕಾಳು ಹಾಕಿದ್ಮೇಲೆ ಒಂದು ಸ್ವಲ್ಪ ಕಾಯಿ ತುರಿ, 1 ಕಪ್ ಆಗೋಷ್ಟು ಕಾಯಿ ತುರಿ, ಹಸಿ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ನಾನು. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಲ್ಲಿ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾನೇ ಮಾಡ್ಕೊಂಡಿರೋ ಮನೆಯಲ್ಲಿ 1 ಟೇಬಲ್ ಸ್ಪೂನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಧನಿಯಾ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಥರ ಸ್ವಲ್ಪ ನೋಡಿ ನೊರೆ ಇದೆಯಲ್ಲ, ಆ ನೊರೆ ಎಲ್ಲ ಹೋಗಬೇಕು. ಇನ್ನೂ ಸ್ವಲ್ಪ ಹೊತ್ತು ಕಾಯಬೇಕು. ಈಗ ಕಾದಿದೆ ನೋಡಿ, ನೊರೆ ಎಲ್ಲ ಹೋಗಿ ಚೆನ್ನಾಗಿ ಕುದೀತಾ ಇದೆ. ಘಮ ಘಮ ಅಂತ ಸ್ಮೆಲ್ ಬರಬೇಕು. ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಅದನ್ನ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಈಗ ಘಮ ಘಮ ಅಂತ ಸ್ಮೆಲ್ ಬಂದಮೇಲೆ ನಾವು ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಬೋದು. ಈ ಥರ ಬಸ್ಸಾರು ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ.
ಹಾಗೆಯೇ ನಾನು ಮಾಡಿರೋ ಈ ಬಸ್ಸಾರು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನಷ್ಟು ರೆಸಿಪಿ ಮಾಡಿ ತೋರಿಸೋದಕ್ಕೆ ಖಂಡಿತ ನಿಮ್ಮ ಸಪೋರ್ಟ್ ಬೇಕು. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಕೊನೆ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.